ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನದಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಕೊಂಡು ಒಳಗಡೆ ಬಂದೆ. ಇವತ್ತೊಂದು ಸ್ವಲ್ಪ ಲೇಟಾಗಿತ್ತು, ಹಂಗಾಗಿ ನಾನು ಈರುಳ್ಳಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾನು 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 3-4 ಗೆಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಸಾಫ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಪಲ್ಯ. ಹಂಗಾಗಿ ನಾನು ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದಾದಮೇಲೆ 1-2 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಚಿಟಿಕೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಯೋದಕ್ಕೆ 1/2 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಪಲ್ಯ ಚೆನ್ನಾಗಿ ಕುದ್ದು ರೆಡಿ ಆಗ್ತಾ ಇದೆ. ಈಗ ಪಲ್ಯ ಚೆನ್ನಾಗಿ ಕುದ್ದಿದೆ, ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ರೊಟ್ಟಿ ಮಾಡೋದಕ್ಕೆ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ನೀರು ಕಾಯೋದ್ರೊಳಗೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನಾನು 1-2 ಬಟ್ಲಿನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ತೊಟ್ಟೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ. ಗ್ಯಾಸ್ ಮೇಲೆ ಇಟ್ಟಿರೋ ನೀರು ಚೆನ್ನಾಗಿ ಮಳ್ಳಿದ ಮೇಲೆ ನಾನು ಈ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ಈಗ ಗ್ಯಾಸ್ ಮೇಲೆ ನೀರು ಚೆನ್ನಾಗಿ ಕಾದಿದೆ. ಈಗ ಅದನ್ನು ಈ ಹಿಟ್ಟಿಗೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಗ್ಯಾಸ್ ಮೇಲೆ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಅದು ಹೆಂಚು ಚೆನ್ನಾಗಿ ಕಾಯೋದ್ರೊಳಗೆ ನಾನು ರೊಟ್ಟಿನ ಒರೆಸೋದಕ್ಕೆ ಒಂದು ಬಟ್ಟೆನ ಮಾಡ್ಕೊಂಡಿದ್ದೀನಿ. ಅದನ್ನು ಅದರೊಳಗೆ ನಾವು ರೊಟ್ಟಿನ ಹೆಂಚಿನ ಮೇಲೆ ಸವರೋದಕ್ಕೆ ನೀರಿಟ್ಕೊಂಡಿರ್ತೀನಲ್ಲ, ಅದರೊಳಗೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಹಿಟ್ಟನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ನಾದ್ಕೊಳ್ಬೇಕು. ರೊಟ್ಟಿ ತೊಟ್ಟೋದಕ್ಕೆ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ರೊಟ್ಟಿ ತೊಟ್ಕೊಂಡ್ಬಿಡೋಣ. ಈ ರೀತಿ ಒಂದು ಮಣೆ ತಗೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ರೌಂಡಕ್ಕೆ ರೊಟ್ಟಿ ತೊಟ್ಕೊಂಡ್ಬಿಡೋಣ. ಕೈ ಒಂದು ಸ್ವಲ್ಪ ಅಂಟಿದಂಗೆ ಆಯ್ತು ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ತೊಟ್ಟಿದ್ದು ಆಗಿದೆ. ಈಗ ಇದನ್ನು ಗ್ಯಾಸ್ ಮೇಲೆ ಹೆಂಚು ಕಾಯಕ್ಕಿಟ್ಟಿದ್ನಲ್ಲ, ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗೆ ಇನ್ನೊಂದು ಉಂಡೆನ ರೆಡಿ ಮಾಡಿಕೊಂಡು ಅದನ್ನು ತೊಟ್ಕೊಂಡ್ಬಿಡೋಣ. ಗ್ಯಾಸ್ ಮೇಲೆ ರೊಟ್ಟಿ ಬೇಯೋದ್ರೊಳಗೆ ಇನ್ನೊಂದು ರೊಟ್ಟಿ ರೆಡಿ ಮಾಡಿಕೊಂಡ್ರೆ ಅದು ಬೆಂದ ತಕ್ಷಣ ಇನ್ನೊಂದು ರೊಟ್ಟಿನ ಅದ್ರ ಮೇಲೆ ಹಾಕ್ಬಿಡ್ಬೋದು. ಸೇಮ್ ಅದೇ ರೀತಿ ಇದನ್ನು ತೊಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ನೀರನ್ನ ಸವರ್ಕೊಂಡ್ಬಿಟ್ಟು ಮಗ್ಚಿ ಹಾಕ್ಕೊಳ್ಳೋಣ. ಈಗ ಅದನ್ನು ಮಗ್ಚಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರೊಟ್ಟಿನ ತೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ರೊಟ್ಟಿ 2 ಸೈಡು ಚೆನ್ನಾಗಿ ಬೆಂದಿದೆ.
ಒಂದು ತಟ್ಟೆಗೆ ಪಲ್ಯ ಸೇರಿಸ್ಕೊಂಡು ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ರೊಟ್ಟಿಗಳ್ನೂ ತೊಟ್ಕೊಂಡ್ಬಿಡೋಣ. ನಾನು ಇನ್ನೊಂದು ರೊಟ್ಟಿನ ಹೆಂಚಿನ ಮೇಲೆ ಹಾಕಿ ತೋರಿಸ್ತೀನಿ. ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಂಗಾಗಿ ಹಣ್ಣು ತರಕಾರಿ ಹೂವು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದರು. ಇವತ್ತು ಗುರುವಾರ ರಾಯರ ಪೂಜೆ ಇರೋದ್ರಿಂದ ನಾನು ಹಣ್ಣು ಮತ್ತು ಹೂವು ತರಿಸ್ಕೊಳ್ತೀನಿ ವಾರನೂ. ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ತೊಗೊಂಡು ಬಂದಿದ್ದರು. ಹಾಗಾಗಿ ತಿಂಡಿ ಎಲ್ಲ ಆದಮೇಲೆ ನಾನು ಪೂಜೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಈಗ ದೇವ್ರ ಫೋಟೋಕ್ಕೆಲ್ಲ ಹೂವು ಮುಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರ ನಾನು ರಾಯರ ಪೂಜೆ ಮಾಡ್ತೀನಿ. 101 ಅಷ್ಟೋತ್ತರ ಹೇಳಿ ನಾನು ರಾಯರ ಪೂಜೆ ವಾರನೂ ಮಾಡ್ತೀನಿ. ನಾನು ರಾಘವೇಂದ್ರ ಸ್ವಾಮಿಗೆ ವಾರನೂ ಗಂಧ ತೆಗೆದು ಪೂರ್ತಿ ವಿಗ್ರಹಕ್ಕೆ ಪೂರ್ತಿ ಗಂಧನ ಹಚ್ಕೊಳ್ತೀನಿ. ನಾವೇನು ಅಂದ್ಕೊಂಡು ಹಚ್ತೀವೋ ಆ ರೀತಿ ಆಗುತ್ತೆ. ನಮಗೇನಾದರೂ ಕೋರಿಕೆ ಇದ್ದರೆ ಅದನ್ನು ಹೇಳ್ಕೊಂಡು ಹಚ್ಕೊಳ್ಬೋದು. ಪೂರ್ತಿ ನನ್ನ ವಿಗ್ರಹಕ್ಕೆ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಅಂದ್ಕೊಂಡ್ಬಿಟ್ಟು ನಾನು ಆ ವಿಗ್ರಹಕ್ಕೆ ಗಂಧನ ಹಚ್ಕೊಳ್ತೀನಿ. ನಮಗೇನಾದರೂ ಕೇಳ್ಕೊಳ್ಳೋದಿರುತ್ತೆ, ಅದನ್ನು ಈ ರೀತಿ ಹೇಳ್ತಾ ಗಂಧ ಹಚ್ಚಿದ್ರೆ ಈಡೇರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಅದನ್ನು ಮಾಡ್ತೀನಿ ವಾರನೂ. ನನ್ನ ಮನಸ್ಸಿಗೆ ಏನಾರ ಕೇಳ್ಕೋಬೇಕು ಅಂದರೆ ಆ ರೀತಿ ಹೇಳ್ಕೊಂಡು ಹಚ್ಕೊಳ್ತೀನಿ ಗಂಧನ. ಈಗ ರಾಯರಿಗೆ ಗಂಧ ಹಚ್ಚಿದ್ದಾಯಿತು. ಗಂಧ ಹಚ್ಚಿದ ಮೇಲೆ ನಾನು 101 ಅಷ್ಟೋತ್ತರನ ಹೇಳ್ಕೊಂಡು ಹೂವನ್ನ ಹಾಕ್ತೀನಿ. ನಾನು ಮಂತ್ರಾಲಯಕ್ಕೆ ಹೋದಾಗ ಈ ವಿಗ್ರಹನ ತೊಗೊಂಡು ಬಂದಿದ್ದೆ. ಅಲ್ಲಿ ಹೋಗಿ ಬಂದಾಗಲಿಂದಲೂ ನಾನು ಗಂಧನ ತೆಗೆದು ಹಚ್ಚಿ ಮತ್ತು 101 ಅಷ್ಟೋತ್ತರನ ಹೇಳ್ಕೊಂಡು ಹೂವನ್ನ ಹಾಕ್ಕೊತೀನಿ. ಅಲ್ಲಿಗೆ ಹೋಗಿ ಬಂದಾಗಲಿಂದಲೂ ನಾನು ಈ ರೀತಿಯೇ ಮಾಡ್ಕೊಳ್ಳೋದು. ಪ್ರತಿ ಗುರುವಾರನೂ ಇದೇ ರೀತಿ ಪೂಜೆ ಮಾಡ್ಕೊಳ್ತೀನಿ. ನನಗೆ ಅಲ್ಲಿಗೆ ಹೋಗಿ ಬಂದಾಗಲಿಂದಲೂ ಅದು ಪೂಜೆ ಮಾಡಿರೋದ್ರಿಂದ ನನಗೇನೋ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ಅದನ್ನು ಪ್ರತಿ ಗುರುವಾರನೂ ಮಾಡ್ಕೊಳ್ತೀನಿ. ಈಗ ಅಷ್ಟೋತ್ತರನ ಹೇಳಿ ಮುಗಿಸಿದ್ದಾಯಿತು. ಈಗ ನಾನು ಕನಕಾಂಬರ ಮತ್ತು ಕಾಕಡ ಹೂವು ಇತ್ತು, ಅದಕ್ಕೆ ಸ್ವಲ್ಪ ಮೇಲಕ್ಕೆ ಮುಡಿಸಿ ಸೇವಂತಿಗೆ ಹೂವನ್ನ ಮುಡಿಸ್ಕೊಳ್ತಾ ಇದ್ದೀನಿ. ಮುಡಿಸ್ಕೊಂಡು ಈಗ ಅದನ್ನು ಮಂಗಳಾರತಿ ಮಾಡ್ಕೊಳ್ಳೋಣ. ಈಗ ರಾಘವೇಂದ್ರ ಸ್ವಾಮಿ ಪೂಜೆ ಮುಗೀತು, ಮಂಗಳಾರತಿ ಎಲ್ಲ ಮುಗಿಸಿ ಪೂಜೆನೂ ಮುಗಿಸ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಸೇಬಣ್ಣು ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ಎಡೆ ಮಾಡಿಕೊಂಡೆ. ನಮ್ಮೂರ ಪಕ್ಕ ಜಾತ್ರೆ ಇತ್ತು, ಹಂಗಾಗಿ ಆ ಜಾತ್ರೆಗೆ ಹೋಗಿದ್ವಿ. ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ಜನ ಇರೋದ್ರಿಂದ ಅದನ್ನು ವೀಡಿಯೋನ ತೊಗೊಳೋದಕ್ಕಾಗಲಿಲ್ಲ. ಇದು ದುರ್ಗಾಂಬಾ ದೇವಿ ಅಂತ ಹೊಸಪಟ್ಟಣ, ನಮ್ಮೂರ ಪಕ್ಕನೇ ಇದೆ ಅದು. ಹಾಗಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಪುರಿ ಖಾರ ತೊಗೊಂಡು ಬಂದ್ವಿ. ಅದಾದಮೇಲೆ ಮನೆಗೆ ಬಂದಮೇಲೆ ಪುರಿ ಖಾರ ಮತ್ತು ಬಾದುಷಾ ತೊಗೊಂಡು ಬಂದಿದ್ವಿ. ಅದನ್ನು ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪುರಿ ಖಾರದ ಜೊತೆ ಕಾಫಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಮಗಳೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಪೂರಿ ಖಾರ ಬಾದುಷಾ ಅಷ್ಟೇ. ಸ್ವೀಟ್ ಅಷ್ಟು ತಿನ್ನಲ್ಲ ಯಾರು ನಮ್ಮ ಮನೇಲಿ, ಹಂಗಾಗಿ ಜಾಸ್ತಿ ಸ್ವೀಟ್ ತೊಗೊಂಡು ಬರಲಿಲ್ಲ. ಈಗ ಕಾಫಿ ರೆಡಿಯಾಗಿದೆ. ಈಗ ಕಾಫಿನ ಸೋಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಕಾಫಿ ಕುಡಿಯೋಣ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.